ಸಂಜಯ್ ಗಾಂಧಿ ಅವರು ಅವ್ರ ಕಾಲದಿಂದ ನಾನು ಯೂತ್ ಕಾಂಗ್ರೆಸ್ ಅಲ್ಲೇ ಸರ್ವ್ ಮಾಡಿದ್ದೀನಿ ಸ್ವತಃ. ಮತ್ತು ನಮ್ಮ ಫಾದರ್ ಗ್ರ್ಯಾಂಡ್ ಫಾದರ್ ನಾವು ಎಲ್ಲ ಕಾಂಗ್ರೆಸ್ ಮಂದಿ. ಆ ಒಂದು ಫ್ಯಾಮಿಲಿದು ಒಂದು ರಿಲೇಷನ್ಶಿಪ್ ಒಂದು ಪಾರ್ಟಿ ಜೊತೆ ಇರ್ತೈತಿ. ಸಾಕಷ್ಟು ಅಂಥವು ಮಂದಿ ಅದಾವೆ. ಯಾವ್ದು ಫ್ಯಾಮಿಲೀಸ್ ಆರ್ ಬಾರ್ನ್ ಕಾಂಗ್ರೆಸ್ ಮ್ಯಾನ್ ಆ್ಯಂಡ್ ದೇ ವಿಲ್ ಡೈ ಕಾಂಗ್ರೆಸ್ ಮ್ಯಾನ್. ಅದ್ರ ಜೊತೆ ನಾನು ಐ ಹ್ಯಾವ್ ಸರ್ವ್ಡ್ ಆಸ್ KICDC ಚೇರ್ಮನ್. 2 ಬಾರಿ ಶಾಸಕ ಆಗಿದ್ದು ನಾನು. ಇವರು ಯಾವಾಗ ಅಧ್ಯಕ್ಷತೆ ಅವ್ರು ಕೆಲಸ ಮಾಡಿದ್ವಿ, ಅವ್ರ ಜೊತೆ ಅಸೆಂಬ್ಲಿದಲ್ಲಿ ಭಾಗವಹಿಸಿದ್ವಿ. ಸೊ ಔಟ್ ಆಫ್ ಕರ್ಸಿ ಈಗ ಬೆಳಗಾವದಲ್ಲಿ 2-3 ದಿನ ನಾನು ಇದ್ದೇನೆ. ಸೊ ಐ ಇನ್ವೈಟೆಡ್ ಹಿಮ್. ಐ ಸೆಡ್ ಪ್ಲೀಸ್ ಕಮ್ ಬ್ಲೆಸ್ ಮೈ ಹೌಸ್, ಹ್ಯಾವ್ ಅ ಕಪ್ ಆಫ್ ಕಾಫಿ. ನಿಮ್ಮ ಬ್ರದರ್ ಜೊತೆ ಏನಾದ್ರು ಮಾತಾಡಿದ್ರ ದುಬೈ ಹೋಗೋ ವಿಚಾರಕ್ಕೆ ಸಂಬಂಧಿಸಿದಂತೆ? ಹೋಗ್ತಾರಂತೆ. ಅಲ್ಲ, ನಿಮ್ ಬ್ರದರ್ ಹೋಗ್ತಾ ಇದ್ದಾರೆ ಸರ್ ದುಬೈಗೆ, ಆ ವಿಷಯ ಏನಾದ್ರು ಚರ್ಚೆ ಆಯ್ತಾ ಅಂತ ಸರ್? ಇಲ್ಲ, ಯಾಕೆ ಅದ್ರ ಬಗ್ಗೆ ಚರ್ಚೆ ಮಾಡೋದು ಏನಾಗಿದೆ ಸರ್, ಸಿಪಿಐ ಮೈದಾನದಲ್ಲಿ ನಿನ್ನೆ ಆಸಿಫ್ ಸೇಠ್ ಅವರು ದುಬೈ ಪ್ರವಾಸ ಹೋಗ್ತೀವಿ 15 ಜನ ಶಾಸಕರಂದಾಗ. ಇಲ್ಲ ರೀ, ಹಂಗೆ ಆಗಲಿಲ್ಲ. ಅದು ಅವ್ರು ಕೇಳಿದ್ ನಾನು ಏನು ದುಬೈ ನಿಮ್ಮ ಕಥೆ ಅಂತ. ಅವ್ರು ಹೇಳ್ತಿಲ್ಲ, ನಾವು 15 ಮಂದಿ ದಿಲ್ಲಿ ಹೋಗ್ತಾವಂತ ಏನು ಪ್ರಶ್ನೆ ಅವ್ರು ಕೇಳಿದ್ರು. ದಿಲ್ಲಿ ಏನು ಹೋಗುದಿಲ್ಲ, ನಾವೆಲ್ಲ ಫ್ರೆಂಡ್ಸ್ ಕೂಡಿ, ಅಂದರೆ ಪಾರ್ಟಿ ಔಟ್ಸೈಡ್ ಪಾರ್ಟಿ ಕೂಡಿ ಎಲ್ಲರೂ ನಾವು ದುಬೈಗೆ ಒಂದು ಹಾಲಿಡೇಸ್ ಎಲ್ಲ ಹೋಗ್ತಾ ಇದ್ದೀವಿ. ಅಷ್ಟೇ ಮಾತ್ರ. ಅದೇನು ಚರ್ಚೆ ಆಗಿಲ್ಲ ಸರ್ ಇವತ್ತು? ಎಲ್ಲ ಬರೀ MLA ಇಲ್ಲ, ಫ್ರೆಂಡ್ಸು ತಮ್ದಾರ್ದು 2-3 ಇರ್ಬೋದು. ಅಲ್ಲ, ಅದು ಆ ತರ ಬಹಿರಂಗ ಹೇಳಿಕೆ ಕೊಡಬೇಡ ಅಂತೇಳಿ ನಿಮ್ಮ ಮೂಲಕ ಏನಾರ ಆಸಿಫ್ ಸೇಠ್ ಅವ್ರು ಕಳಿಸಿದ್ರೆ? ಅಂದ್ರೆ ಸಹಜವಾಗಿ ಪಕ್ಷಕ್ಕೆ ಡ್ಯಾಮೇಜ್ ಅಲ್ಲ ಸರ್, 15 ಜನ ಎಲ್ಲ ದುಬೈ. ಇಲ್ಲ, 15 ಜನ ಹೋಗೋದಂದ್ರೆ ಏನಾಗೋದಿಲ್ಲ. ಎಂಜಾಯ್ ಯಂಗ್. ಅಲ್ಲ ಸರ್, ಈಗ